ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ಬ್ಲಾಗ್ಸ್. ಇವತ್ತು ಕ್ಲೈಮೇಟ್ ಫುಲ್ ಮಳೆ ಬರೋ ಹಂಗೈತೆ. ಅದಕ್ಕೆ ನಾವು ಆಚೆಗಡೆ ಎಲ್ಲ ಈರುಳ್ಳಿ ಹಾಕಿದ್ರಿ, ಎಲ್ಲ ಇವಾಗ ಮನೆ ಒಳಗಡೆ ಹಾಕ್ತಾಯಿದ್ದೀನಿ. ಮನೆ ಒಳಗಡೆನೂ ಹಾಕಿತ್ತು, ಅಂದರೆ ಈಚೆನೂ ಸ್ವಲ್ಪ ಹಾಕೈತೆ. ಅದನ್ನೆಲ್ಲ ಇವಾಗ ಮನೆ ಒಳಗಡೆ ಈ ಸೈಡ್ ಹಾಕ್ತಾಯಿದ್ದೀನಿ ನಾನು. ಇನ್ನೂ ತೋಟ ಹತ್ರ ಐತೆ, ನಮ್ಮ ಅಪ್ಪನ ಎತ್ಕೊಂಬರಕ್ಕೆ ಹೋಗ್ಯಾನಿ. ನಮ್ಮ ಅಮ್ಮನ ಈರುಳ್ಳಿ ಇನ್ನೂ ಒಂದು ಲೈನ್ ಐತೆ ಅಂತ ಕೀಳ್ತಾವಳೆ. ನಮ್ಮ ಅಪ್ಪನೂ ಅಲ್ಲಿಂದ ಎತ್ಕೊಂಬರ್ತಾವಳೆ. ನಾನು ಆಚೆ ಇರೋದೆಲ್ಲ ಮನೆ ಒಳಗಡೆ ಹಾಕ್ತಾಯಿದ್ದೀನಿ. ಇವಾಗ ಮೋಡ ಆಗಿದೆ, ಮಳೆ ಬರೋಂಗೆ ಐತೆ. ಮಳೆ ಬಂದರೆ ಮತ್ತು ನೆಂತು ಅಂದರೆ ಎಲ್ಲ ಕುಲ್ಲೋಗುತ್ತೆ ಇವೆಲ್ಲ. ಅದಕ್ಕೆ ಇದನ್ನೆಲ್ಲ ಮೊದಲೇ ಕಿತ್ತಾಗ ಎತ್ಕೊಂಬಂದು ಹಂಗೆ ಮನೇಲಿ ಹಾಕ್ಬಿಟ್ಟಿದ್ನ ನೋಡಿ. ಎಲ್ಲ ತುಂಬ್ಸಕ್ಕೇನೆ ಆ ಸೈಡ್ ಮೂಲಿ ತುಂಬಾಗಿದೆ. ಇದು ಫುಲ್ಲೆಲ್ಲ ತುಂಬಿಸಿದ್ದಾನೆ. ಇನ್ನೂ ಸ್ವಲ್ಪ ಐತೆ, ಅದನ್ನು ಎತ್ಕೊಂಬಂದು ಅಲ್ಲೊಂದು ರೂಮ್ ಖಾಲಿ ಐತಿ, ಅಲ್ಲಿ ಹಾಕಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ಐತೆ ಅಲ್ಲಿ ತುಂಬೋಷ್ಟು. ಆಮೇಲೆ ಇಲ್ಲೇ ಹಾಕಿದ್ರಿ. ಇವಾಗ ಆಚೆ ಕಡೆ ಇರೋದೆಲ್ಲ ಇಲ್ಲಿ ತಗೊಂಡು ಹಾಕಿದ್ದೀನಿ ನಾನು. ಇನ್ನು ಅಲ್ಲಿರೋದು ರೂಮ್ ಒಂದು ಖಾಲಿ ಐತೆ, ಅದ್ರಾಗೂ ಹಾಕ್ಬೋದು. ಹಾಕ್ಬಿಟ್ರೆ ಮಳೆ ಬಂದರೂ ಏನೂ ಆಗಲ್ಲ. ಇವಾಗ ಇನ್ನು ಸ್ವಲ್ಪ ಮನೆ ಮುಂದೆ ಐತೆ, ಅದನ್ನೆಲ್ಲ ಒಂದು ಸೈಡ್ ಉಡ್ಡೆ ಹಾಕ್ತೀನಿ. ಮನೆ ಕೆತ್ತಾಕಾಗಲ್ಲ ಇವಾಗ. ಉಡ್ಡೆ ಹಾಕಿದರೆ ಮಳೆ ಬಂದರೆ ನೆನೆಯಲ್ಲ. ಅಲ್ಲಿ ಮೇಲೆ ಇದೈತಲ್ಲ, ರೇಕ್ ಐತೆ, ಅದನ್ನಿಂದ ನೆನೆಯಲ್ಲ. ಅಲ್ಲೇ ಉಡ್ಡೆ ಹಾಕ್ತೀನಿ ಇವಾಗ. ನೋಡಿ, ಇವಾಗ ನಮ್ಮ ಅಪ್ಪನ ಬಂಡೆಯಾಗೈತೆ ಮಂದವನ ಒಂದ್ಸಲಿ. ನಮ್ಮ ಅಪ್ಪನ ತಮ್ಮಂದು ಹಂಗೆ ಒಳಗೆ ಹಾಕ್ತಾಯಿದ್ನ. ನಾನು ಇವಾಗ ಆಚೆ ಕಡೆ ಇರೋದನ್ನೆಲ್ಲ ಉಡ್ಡೆ ಹಾಕ್ತಾಯಿದ್ದೀನಿ. ಇಲ್ಲೇ ನೆನೆಯಲ್ಲ, ಅದಕ್ಕೆ ಇಲ್ಲೇ ಉಡ್ಡೆ ಹಾಕ್ಬಿಟ್ಟು ಟಾರ್ಪಲ್ ಹಾಕೋಣ ಅಂದ್ಬಿಟ್ಟು ಇಲ್ಲೇ ಉಡ್ಡೆ ಹಾಕ್ತಾಯಿದ್ನಿ. ಇದನ್ನು ಜಾಸ್ತಿ ಒತ್ತಿಗೆ ಹಾಕ್ಬಿಟ್ಟಿದ್ರೆ ಅದೇ ಎತ್ತಕ್ಕೆ ಕಷ್ಟ ಆಗ್ತಾಯಿತ್ತು. ಎಲ್ಲ ಎತ್ತಿ ಒಂದು ಸೈಡ್ ಹಾಕಿದ್ನಿ. ಇವಾಗ ಇಲ್ಲಿ ಎಲ್ಲ ಉಡ್ಡೆ ಹಾಕಿದ್ದಾಯ್ತು. ಇನ್ನು ನಮ್ಮ ಅಪ್ಪನ ಕಿತ್ತಮ್ಮನಿದು ಒಳಗೆ ಹಾಕ್ತಾನೆ. ಫುಲ್ ಚಕ್ಕೆ ಬಂದ್ಬಿಡ್ತಿಲ್ಲ ನೋಡಿ, ಬೆವ್ರ ನೀರು ಇಳಿತೈತಿ ಹಂಗೆ. ಅಮ್ಮನ ಎಲ್ಲ ಮಳೆ ಬರೋ ಥರನೇ ಐತೆ, ಎಲ್ಲ ಮುಚ್ಕೊಂಬಿಟ್ಟೈತೆ. ಫುಲ್ಲು ಕೌತಂದೈತಿ ಕರ್ರಗ. ನಾನು ಬೇಸಪ್ಪ ಕಿತ್ಕೊಂಬರೋಕೆ ಹೋಗ್ತಾಯಿದ್ದೆ. ಇನ್ನು ಮಳೆ ಬಂದರೆ ಮತ್ತೆಲ್ಲ ಮರಗಳು ಕತ್ತಕ್ಕಾಗಲ್ಲ. ಅದಕ್ಕೆ ಇವಾಗ ಕಿತ್ಕೊಂಬಂದರೆ ಸರಿ ಹೋಗುತ್ತೆ ಮಳೆ ಬೀಳೋಷ್ಟರಲ್ಲಿ. ನಮ್ಮ ಮನೆಯಾಗಿನ್ನು ನಮ್ಮ ಅಪ್ಪನ ನಮ್ಮ ಈರುಳ್ಳಿ ಹೊಡಿತಾನೆ ಅವ್ರೆ, ಎಮ್ನಲ್ಲಿ ಕೀಳ್ತಾನೆ ಅವಳಿನ್ನು. ಇನ್ನು ಶಿಮುಲ್ಲು ಕೊಯ್ಬೇಕಾಗ್ತದೆ. ಫಸ್ಟ್ ಬೇಸಪ್ಪ ಕಿತ್ತನ ಹತ್ರ, ಆಮೇಲೆ ಬಂದು ಶಿಮುಲ್ ಕೊಯ್ದಂದೋತೀನಿ. ನಾನು ಹೊಸ ಶಿಮುಲ್ಲಾದರೆ ಕೊಯ್ದು ಬಿಡೇನಿ. ಇವಾಗ ಹಳೆ ಶಿಮುಲ್ಲ ಜಾಸ್ತಿ ಕೊಯ್ದಂಥದ್ದು, ಅದಕ್ಕೆ ಕೊಯ್ತಾಯಿಲ್ಲ. ಇದು ಹೊಸ ಶಿಮುಲ್ ಉಳಿದಿದ್ದು ಮನೆಗೆ ಲಾಸ್ಟ್ ಆಯಿತು. ಮತ್ತು ಇಷ್ಟುದ್ದ ಬಂದೈತೆ, ಆದರೆ ಇನ್ನೂ ಕೊಯ್ಯಲ್ಲ. ಬೀಳಬೇಕಲ್ಲ, ಚಿಗುರಲ್ಲಿ ಜಾಸ್ತಿ ಬೀಳಲ್ಲ. ಅದಕ್ಕೆ ಅವಾಗೆ ಬಂದು ತೋಟಿ ಎಲ್ಲ ಇಕ್ಬಿಟ್ಟು ಹೋಗಿದ್ದೀನಿ. ನಮ್ಮ ಶಿಮುಲ್ಲಾಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಒಳ್ಳೆ ಎಲ್ಲ ಸಾಸಿ ಗಿಡಗಳು ಹಾಕಿದ್ರಲ್ಲ, ಅವೆಲ್ಲ ಉಗುಳು ಬಿಟ್ಕೊಂಡೈತೆ. ಅದು ಫುಲ್ಲು ಈ ರೀತಿ ಕಾಣಿಸ್ತೈತಿ. ಒಂದೊಂದು ಸಾಸಿವೆ ಗಿಡ ಎಷ್ಟೆಷ್ಟು ದಪ್ಪ ಐತೆ ಅಂತ. ಸಾಸಿವೆ ಗಿಡ ಅಲ್ಲ, ಸಾಸಿವೆ ನೋಡಿ ಇಷ್ಟು ದಪ್ಪ ಐತೆ. ಇದರಲ್ಲಿ 2-3 ಸರ ಕಟ್ಟೈತೆ, ಅಷ್ಟು ದಪ್ಪ ಅವಿ. ಫುಲ್ ಜೇನಿ ಬಿಗಳು ಬಂದವೆ. ಆಗ ಉಯ್ಯಿ ಅಂತ ಬೆಳಗ್ಗೆ ಅಲ್ಲ ಎಲ್ಲ ಬಂದು ತೋಟ ಎಲ್ಲ ಗುಯ್ಯಿ ಅಂತ ಸೌಂಡ್ ಬರ್ತವೆ. ಮಳೆ ಬರಬೇಕು, ಆ ರೀತಿ ಬೀಸ್ತೈತೆ ಗಾಳಿ ಎಲ್ಲ. ಮಳೆ ಸ್ಮೆಲ್ ಕೂಡ ಬರ್ತೈತೆ, ಗಮ್ಮಂತ ಬರ್ತೈತೆ ಮಳೆ ಗಮ್ಮು. ಫುಲ್ಲು ಮುಚ್ಕೊಂಬಿಟ್ಟೈತೆ ನೋಡಿ, ಯಾವ ರೀತಿ ಗಾಳಿ ಬೀಸ್ತೈತೆ ಅಂತ. ನಾನು ಬೇಗ ಕೊಯ್ದು ಹೊರಟತ್ತೀನಿ. ಮತ್ತೆ ಮರ ಕತ್ತಕ್ಕಾಗಲ್ಲ, ಅಲ್ಲಾಟ ಆಗ್ತದೆ ನೋಡಿ. ಅದೈತೆ ಅಲ್ಲಾಟ, ನಮ್ಮ ರಾಗ ಮರನೇ ಅಲ್ಲಾಡ್ತದೆ. ಅಲ್ಲಿ ಫುಲ್ಲು ಹೊಲ್ದಾಗ ತುಂಬೆಲ್ಲ ಎದ್ದು ಕೊಡ್ತೈತೆ, ಅಷ್ಟು ಗಾಳಿ ಬೀಸ್ತೈತೆ.
ಫುಲ್ ಗಾಳಿ ಎತ್ತೈತೆ. ಇದರಲ್ಲಿ ಮರ ಕತ್ತಿದ್ದೀನಿ. ಮರ ಕತ್ಬಿಟ್ಟು ಇವಾಗ ಬೇಸೊಪ್ಪು ಕುಯ್ತಾ ಇದ್ದೀನಿ. ನಂಗೆ ಇದೆಲ್ಲ ರೂಢಿ, ಗಾಳಿ ಬಂದರೂ ಏನು ಭಯ ಆಗಲ್ಲ. ಮರ ಕತ್ತ ರೂಢಿ ಇರೋದ್ರಿಂದ ಈಸಿಯಾಗಿ ಹತ್ಬಿಟ್ಟು ಕೀಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಗಾಳಿ ಬೀಸ್ತಾ ಇದೆ ಅಂದ್ಬಿಟ್ಟು ರೆಂಬೆಗಳೆಲ್ಲ ಅಲ್ಲಾಡ್ತಾ ಇದ್ವು. ಇವಾಗ ಎಲ್ಲ ಕಿತ್ತಿದ್ದಾಯ್ತು. ಒಂದು ರೆಂಬೆ ಕಿತ್ಕೊಂಡು ಇಳಿತಾ ಇದ್ದೀನಿ. ಫುಲ್ ಬೇಸಪ್ಪು ಕಿತ್ತಿದ್ನೆ, ಒಂದು ಹತ್ರ ಬಿದ್ದಿಲ್ಲ. ಇಲ್ಲಿ ಸ್ವಲ್ಪ ಬಿದ್ದೈತಿ, ಎಲ್ಲ ಹೋಗಿ ಶಿಮೂಲಾಗಿ ಬಿದ್ದೈತೆ. ಗಾಳಿಗೆ ಫುಲ್ ಗಾಳಿ ಐತೆ, ಅಲ್ಲಿವರೆಗೂ ಹೋಗೈತಿ. ಒಂದೊಂದೇ ಆಯ್ಬೇಕು ಇವಾಗ. ಫುಲ್ಲೆಲ್ಲ ಈ ಸೈಡ್ ಗಾಳಿ ಐತದ, ಫುಲ್ ಒಯ್ದಿದ್ದೆಲ್ಲ ಅಲ್ಲೇ ಹೋಗ್ಬಿದ್ದೈತೆ. ಮಳೆ ಬರ್ತದೋ ಫುಲ್ ಗಾಳಿಯಾಗೆ ನಿಲ್ತದ ಗೊತ್ತಿಲ್ಲ. ಸೌಂಡ್ ಕೇಳ್ತಾ ಇರ್ಬೋದು ನಿಮಗೂ. ಗಾಳಿ ಫುಲ್ ಐತೆ, ಹಂಗೆ ಗುಡುತ್ತಾನೂ ಐತೆ. ಗೊತ್ತಿಲ್ಲ ಯಾವಾಗ ಬರ್ತದೋ ಏನೋ ಮಳೆ. ನೋಡಿ ಮಳೆ ಎಷ್ಟು ಜೋರಾಗಿ ಬಿದ್ದೈತೆ ಅಂದ್ಬಿಟ್ಟು. ಇಷ್ಟೇ ಬಿದ್ದಿರೋದು, ನೆಂದಿರೋದು ಇಷ್ಟೇ. ಇನ್ನು ನಮ್ಮ ಮನೆ ಮುಂದೆ ಅಂತೀರ ನೆಂದೇ ಇಲ್ಲ. ಇಷ್ಟು ಮಾತ್ರ ಮಾಡೋಕ್ಕೆ ಮಧ್ಯಾಹ್ನದಿಂದ ಕಚ್ಚಿ ಬಿದ್ದಿದ್ದಾಯ್ತು. ಈರುಳ್ಳೆಲ್ಲ ಉಡ್ಡೆ ಹಾಕಿ ಮತ್ತು ಈರುಳ್ಳೆಲ್ಲ ಎತ್ತು ಮನೆಗೆ ಹಾಕಿ ನಮ್ಮ ಅಪ್ಪನ ನಮ್ಮ ಅಮ್ಮನಿಂದ ಈರುಳ್ಳಿ ಕೀಳ್ತಾನೆ ಅವ್ರೆ. ಇವಾಗ ಹೋದ್ರು ಅನ್ನಷ್ಟಲ್ಲಿ ಮಳೆ ಬಂತು. ಅಲ್ಲಿ ಈರುಳ್ಳಿ ಉಡ್ಡೆ ಹಾಕ್ಬಿಟ್ಟು ಟಾರ್ಪಲ್ ಹಾಕಿದ್ದೀನಿ ನಾನು. ಆಮೇಲೆ ಮಳೆ ಸುಮ್ಮನೆ ಹಂಗೆ ಬೀಳ್ತಾಯಿತ್ತು. ಇಲ್ಲೆಲ್ಲ ಕಸ ಗುಡ್ಸಿಕ್ಕಿದ್ದೀನಿ ನೀಟಾಗಿ. ನೋಡಿ ಇಲ್ಲಿ ಸ್ವಲ್ಪ ನೆಂದೈತೆ ಅಷ್ಟೇ, ಅಷ್ಟು ಮಾತ್ರ ಮಳೆ ಬಂದೈತೆ. ಸ್ವಲ್ಪ ಕಸ ಗುಡಿಸಿದ್ನಿ, ಮೇಕಿನ ಒಳೆ ಕಟ್ಟಿಕ್ಕಿದ್ನಿ. ಅದು ಸುಮ್ಮನೆ ಹಂಗೆ ಗಾಳಿ ಎತ್ತಿದ್ರೆ ಸಾಕು, ಮಳೆಗಾಳಿ ಅಯ್ಯೋ ಅಂತ ತರ್ಸ್ಕೊಳುತ್ತೆ. ಅದಕ್ಕೆ ಒಳಗೆ ಕಟ್ಟಿದ್ನಿ. ಇನ್ನಿಲ್ಲಿ ಕಸ ಗುಡಿಸ್ಬೇಕು. ಅದಕ್ಕೆ ಸ್ವಲ್ಪ ಇಂಡಿ ಬೂಸ ಇಕ್ಕನ ಅಂತ ಬಂದಿದ್ನಿ. ಹರ್ಚ್ಕೊಂತ ಇದ್ದೀನಿ, ಮೇವು ಕಿತ್ತಂಬಂದಿದ್ನಿ. ಮಳೆ ಬೀಳ್ತದೆ ಅಂತ ಬೇಗನೆ. ನೋಡಿ ಇಷ್ಟು ಕೆಲಸ ಮಾಡೇಬೇಕು. ಮಳೆ ಬಿದ್ದಿಲ್ಲ ಅಂದರೆ 5:15 ಹೋಗ್ತಾಯಿದ್ದೀನಿ ನಾನು ಮೇವು ಕೀಳಕ್ಕೆ. ಇವಾಗೇ ಹೋಗ್ಬೇಕು. ಮ್ಯಾಕಿನೆಲ್ಲ ಒಳಗೆ ಕಟ್ಟಿದ್ನಿ. ನೋಡಿ ಅಲ್ಲಿ ಕಟ್ಟಿದ್ನಿ. ಮರಿಗಳು ಆ ಸೈಡ್ ಒಂದು ಈ ಸೈಡ್ ಒಂದು ಆಡ್ತಾ. ಇದ್ರ ಹೆಸರು ಮುನ್ನಿ, ಫಸ್ಟ್ ಹುಟ್ಟಿದ್ದು. ಇದು ಮಧ್ಯದಲ್ಲಿ ಹುಟ್ಟಿದ್ದು, ಇದ್ರ ಹೆಸರು ಚಿಟ್ಟಮ್ಮ. ಅಲ್ಲಿ ಲಾಸ್ಟ್ ಹುಟ್ಟಿದ್ದು, ಅದ್ರ ಹೆಸರು ಗುಂಡಮ್ಮ. ಚೆನ್ನಾಗೈತಲ್ಲ ಹೆಸರುಗಳು. ಈ ಕಲ್ಲಂಗಡಿಕಾಯಿಗಳು ತಂದು ಹಾಕ್ಯವನೆ. ಮಧ್ಯಾಹ್ನ ಎಲ್ಲ ಕೊಯ್ದಿಕ್ಕಿದ್ರೆ ಇವಾಗ ನೈಟ್ ಟೈಮ್ ಒಂದ್ಸತಿ ಕೊಯ್ದಿಕ್ಬೇಕು. ಅದಕ್ಕೆ ಎಲ್ಲ ಅಲ್ಲೇ ಕೆಟ್ಟೋಗ್ತಾವೆ, ನೀರು ಸೋರ್ತಾನೇ ಇರ್ತಾವೆ. ಡೈಲಿ ತೊಳೆಯೋದಾಗ್ಬಿಟ್ಟೈತಿ. ಇಲ್ಲಿ ನೋಡಿ ಇವಾಗ ಕೊಯ್ದುಬಿಟ್ಟು ಇದೆಲ್ಲ ನೀರಾಗೈತಾ. ನೋಡಿ ಇದೆಲ್ಲ ನೀರಾಗೈತಾ. ಇದನ್ನು ತೊಳಿಬೇಕು, ಇಲ್ಲಾಂದರೆ ಒಂಥರ ಸ್ಮೆಲ್ ಬರ್ತಾಗ್ತದೆ. ತೊಳೆದು ಇವಾಗ ತೊಳೆಲ್ಲ, ಬೆಳಗ್ಗೆ ಹೆಂಗೋ ಇಲ್ಲಿ ಎಮ್ಮಿಗಳು ಕಟ್ಟಿ ಹಾಕೋತ್ರ ತೊಳಿತೀನಲ್ಲ, ಅವಾಗ ತೊಳೆದಾಕ್ತೀನಿ. ಇವಾಗ ಸ್ವಲ್ಪ ಹಿಂಡಿ ನೀರು ಇಕ್ಬಿಟ್ಟು ನಾನು ಕಸ ಗುಡಿಸ್ಬಿಟ್ಟು ಸ್ನಾನ ಮಾಡೋಕೆ ಹೋಗ್ತೀನಿ. ಟೈಮ್ ಆಗುತ್ತದೆ, ಇಲ್ಲಾಂದರೆ ಬೆಳಗ್ಗೆನಿಂದ ಮಾಡಬೇಕು ಅಂದ್ಕೊಂಡಿದ್ದು ಆಗಿಲ್ಲ. ಇವಾಗ ಕೆಲಸ ಎಲ್ಲ ಮುಗಿಯುತ್ತೆ, ಮಾಡ್ಕೊಬೇಕು. ನೋಡಿ ಇಲ್ಲೈತಲ್ಲ ಮೇಕೆ ಮರಿ ಬಿಳಿದು, ಇದು ಫಸ್ಟ್ ಹುಟ್ಟಿದ್ದು. ಇದ್ರ ಹೆಸರು ಮುನ್ನಿ ಅಂತ ಹೆಸರಿಕ್ಕಿದ್ನಿ. ಮತ್ತು ಈ ಸೈಡ್ ಐತಲ್ಲ ಇಲ್ಲಿ, ಇದು ಎರಡನೇ ಸಲ ಹುಟ್ಟಿದ್ದು. ಇದಕ್ಕೆ ಚಿಟ್ಟಮ್ಮ ಅಂತ ಹೆಸರಿಕ್ಕಿದ್ನಿ. ಅಲ್ಲಿ ಮೇಲೆ ನಿಲ್ಕೊಂಡೈತಲ್ಲ ಅದು ಲಾಸ್ಟ್ ಹುಟ್ಟಿದ್ದು, ಅದಕ್ಕೆ ಗುಂಡಮ್ಮ ಅಂತ ಹೆಸರಿಕ್ಕಿದ್ನಿ. ಚೆನ್ನಾಗೈತಲ್ಲ. ಇದೊಂದು ನನ್ನ ಹತ್ರಕ್ಕೆ ಬರ್ತದೆ. ಈ ಚಿಟ್ಟಮ್ಮ ಅಂತ ಹೆಸರಿಕ್ಕಿದ್ನಲ್ಲ ಅದನ್ನು ಕೂತ್ಕೊಂಡ್ರೆ ಬರ್ತದೆ. ಇವೆಲ್ಲ ಸ್ವಲ್ಪ ಬೆದರು, ಆಗ ಸುಮ್ಮನೆ ಮಾತಾಡೋಪಟ್ಟಿಗೆ ಓಡ್ತವೆ. ಅವ್ರ ಅಮ್ಮನ ನಾನು ಹಾಲು ಕುಡ್ಸಿ ಸಾಕೊಂಡಿದ್ದು. ಅದು ಬೇಕಾದ್ರೆ ಅದು ಎಲ್ಲರ ಜೊತೆಗೆ ಓದ್ತದೆ, ಮನ್ಯಾಗೆ ಬರ್ತದೆ, ಬಿದ್ದಂತದಿ ಎಲ್ಲ ಮಾಡ್ತದೆ. ಇದು ಅಷ್ಟೇ, ನಾನು ಹಾಲು ಕುಡಿಸಿ ಸಾಕಿದ್ದೆ ಚಿಕ್ಕ ಮಗುವಿನಿಂದ. ಅಲ್ಲ ಕರಿಮ, ಹಾಲು ಕುಡಿಸಿ ಸಾಕಿದ್ದು ನಿನ್ನ. ಇದು ಬಂದು ನಾನು ಹಾಸಿಗೆ ಮೇಲೇ ಮಲಗಿರೋದು. ಇದು ಒಂದ್ಸಲಿ ಮರಿಗಳು ಹಾಕೋವರೆಗೂ ಬಂದು ಮಲಗೇ ಇರೋದು ಹಾಸಿಗೆ ಮೇಲೆ. ಮತ್ತೆ ಮನೆ ಒಳಗಡೆ ಕರ್ಕೊಂಡಿಲ್ಲ, ಯಾಕಂದರೆ ಮರಿಗಳಿರ್ತಾವಲ್ಲ ಅದಕ್ಕೆ. ಅದು ಹಂಗೆ ಮನೆಗೆ ಬರೋದು, ಮನೆಯಲ್ಲಿರೋ ಮಿಕ್ಚರು ಬೊರ್ಗು ಎಲ್ಲ ತಿಂದು ಇವಾಗ ಅದೇ ಬುದ್ಧೆ ಬಿಟ್ರೆ ಸಾಕು, ಹೋಗಿ ಮನೆಗೆ ಸೇರೋಂಥದ್ದು. ಬೆಳಗ್ಗೆ ಹೊದ್ಲು ಎಲ್ಲ
ಇವಾಗ ಮರಿಗಳಿರೋದ್ರಿಂದ ಅದ್ರ ಸ್ವಲ್ಪ ಗ್ಯಾಣ್ ಹೋಗ್ತದೆ ಮರಿಗಳ ಸೈಡು, ಇಲ್ಲಾಂದರೆ ಯಾವಾಗೂ ಮೂಲೆಗೆ ಇರ್ತೈತೆ. ಹುಡುಗ್ಲಾಡ್ತದೆ, ಏನನ್ನ ಇಟ್ಟಿರ್ತಾರ ಇಲ್ಲ ಅಂತ ಎಲ್ಲ ಕವರ್ಗಳು ಕೀಳ್ತದೆ ಬಂದ. ಇದನ್ನು ಹಾಲು ಕೊಟ್ಟು ಸಾಕಂದಿದ್ದು. ನಮ್ಮ ಕರೀಮನ ಮಗಳನ್ನ ನಮ್ಮ ಮಾಮನವ್ರು ಕೊಟ್ಟಿದ್ರೆ ಅದು 2 ಹೆಣ್ಣು ಮರಿಗಳು ಹಾಕಿತ್ತು. ಅದರಲ್ಲಿ ಒಂದು ನಮ್ಗೆ ಕೊಟ್ಟರು, ಅದನ್ನು ಸಾಕಂದಿತ್ತು. ಇವಾಗ ನಮ್ಮ ಕರೀಮನ ಮೊಮ್ಮಗಳು ಮುನ್ನಿ, ಕರೀಮನ ಮೊಮ್ಮಗಳು ಚಿನ್ನಿ ನಮ್ಮ 3 ಮರಿ ಹಾಕೈತಲ್ಲ, ಇನ್ನು ಹಾಲು ಸಾಕಾಗಬೇಕು. ಅದು ತಿನ್ನೋ ಮೇವು ಎತ್ಗೋ ಸಾಕಾಗಲ್ಲ. ಅದಕ್ಕೆ ಸ್ವಲ್ಪ ಹಿಂಡಿಕ್ತಿರಿ. ನಾವು ಹಿಂಡಿ ತಂದ್ರೆ ನಮ್ಮ ಅಪ್ಪನ ಇಕ್ಕಿರ್ತಾನೆ. ಇಷ್ಟು ದೊಡ್ಡ ಶಕ್ತಿ ಬರ್ತವೆ. ಜೋರು ಮಣ್ಣೆ ನಾನು ಯಾವತ್ತೂ ನೋಡಿಲ್ಲ. ಏನೆಲ್ಲ ನೆಂದು ಹೋಗ್ತಾವೆ, ಹಂಗೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ವಿಡಿಯೋದಲ್ಲೇ. ಅಷ್ಟು ಮಾತ್ರನೇ ಮಳೆ ಬೀಳ್ತಾ ಇರೋದು. ಎಲ್ಲೋ ಒಂದೊಂದು ಚಿನ್ಕು ಗುಡುಗು ಮಾತ್ರ ಆಗ್ತೈತೆ, ಕೇಳಿಸ್ತೈತಾ? ಫುಲ್ಲು ನೇಚರ್ ಮಾತ್ರ ಸಖತ್ತಾಗೈತಿವ. ನೋಡಿ ಆ ಸೈಡ್ ಫುಲ್ಲು ಕೋತಂದು ಫುಲ್ಲು ಕರ್ರಗೈತಿ. ಬರುತ್ತಲ್ಲ ನಾಯೇ, ಅದು ನೋಡಿ 7 ಮರಿ ಹಾಕೈತೆ, ಹಾಲು ಕುಡಿಸ್ಕೊಂತೈತಿ. ನನ್ನ ವಾಯ್ಸ್ ಕೇಳಿಸ್ತಾನೆ ನೋಡ್ತೈತಿ. ಪಾಪ ಮರಿಗಳು ಹಾಲು ಕುಡಿತೈತಿ, ಡಿಸ್ಟರ್ಬ್ ಮಾಡೋದು ಬೇಡ. 7 ಮರಿಗಳು ಹಾಕ್ಕಂದೈತೆ. ಚಿನ್ನೆ ಹಾಲು ಕುಡ್ಸೆ, ಮಟ್ಟಿ ಬರೀ. ಮಳೆ ಬೀಳ್ತೈತಿ. ಅದು ಯಾರ್ದೋ ಗುಲಾಮ್ ಕೆಳಗಡೆ ಇಕ್ಕೊಂಡೈತಿ, ನಮ್ಮ ಮನೆ ಪಕ್ಕದವ್ರದ್ದು. ಅದು ಫಸ್ಟ್ ಮರಿಗಳನ್ನ ಇಲ್ಲಿ ಇಕ್ಕೊಂಡಿತ್ತು. ಅಲ್ಲಿ ಹಳ್ಳ ಕಾಣಿಸ್ತೈತಲ್ಲ ತಿಪ್ಪ್ಯಾಗ, ಹಳ್ಳ ತೋಡಿಕ್ಕೊಂಡಿತ್ತು. ಇವಾಗ ಬಿಸಿಲು ಜಾಸ್ತಿ ಅಲ್ಲ, ಬಿಸಿಲು ಬೀಳ್ತೈತೆ ಅಂದ್ಬಿಟ್ಟು ಇವಾಗ ಇದ್ರ ಕೆಳಗಡೆ ತಂದಿಕ್ಕೊಂಡೈತೆ. ಇದ್ರ ಕೆಳಗಡೆ ಐತಿ. ನಾನು ಇಲ್ಲಿ ಕಲ್ಲುಗಳು ಚಂದ ನೋಡಿಸ್ತಾ ಇರೋದು ನಿಮ್ಗೆ ನೋಡಿ. ಅಲ್ಲಿ ಚಕ್ಕೆಗಳನ್ನೆಲ್ಲ ಒಡೆದು ಪುಡಿ ಮಾಡಿ ನೆನೆ ಹಾಕ್ತೀರಿ. ಅದು ಈ ರೀತಿ ಆಗಿರ್ತದೆ ನೋಡಿ, ನೀರಲ್ಲಿ ಹಾಕಿಕ್ಕಿದ್ರೆ. ಇವಾಗ ಬಟ್ಲಾಗ ಹಾಕ್ಯಂದು ಬೆಳಗ್ಗೆ ನೆನೆ ಹಾಕಿರ್ತಾನೆ ಇದನ್ನು ನೋಡಿ. ಇನ್ನೂ ಒಂದೊಂದು ಹಿಂಡಿ ಹಂಗೆ ಐತಿ. ಇಷ್ಟುದ್ದ ಇನ್ನೂ ನೆಂದಿಲ್ಲ. ಇವಾಗ ನೆನೆ ಹಾಕಿದ್ರೆ ಮತ್ತೆ ಬೆಳಗ್ಗೆ ಹಾಕ್ತಾನೆ. ದಿನದಾಗ 2 ಟೈಮ್ ಇಕ್ತೀರಿ. ಮರಿಗಳು ತಿಂತಾವೆ, ಇಲ್ಲಾಂದ್ರೆ ಅವಕ್ಕೆಲ್ಲ ಇಟ್ಟೋಗನ್ ಕಲ್ಸೋದು ಕಷ್ಟ. ಹಿಂಗೆ ಇಕ್ಕಿದ್ರೆ ಸಣ್ಣ ಮರಿಗಳು ಹಂಗಿಂದ ಕಲ್ತಂಬಿಡ್ತವೆ. ಇದ್ರಾಗ ಸ್ವಲ್ಪ ನೀರು ಹಾಕ್ಯಂದು ಸ್ವಲ್ಪ ಉಪ್ಪು ಹಾಕ್ಯಂತೀನಿ. ಹಂಗೆ ಸ್ವಲ್ಪ ನೀರು. ಹಿಂಡಿಕ್ಕಿದ್ರೆ ಚೆನ್ನಾಗಿ ಹಾಲತ್ತದೆ, ಅದಕ್ಕೆ ಇಕ್ಕೋದು. ಮರಿಗಳಿಂದ ದೊಡ್ಡವಾಗಬೇಕಲ್ಲ, ಅವೇ ಮೇವು ತಿಂತಾವೆ ಇವಾಗ, ಆದರೂ ಇಕ್ಬೇಕು. ಇವಾಗ ಹಿಂಡಿ ಹಾಕಿ ಇದ್ರಾಗ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿದ್ನಲ್ಲ, ಬೂಸ ಹಾಕ್ಯಂತೀನಿ. ಇವಾಗ ಇದು ಒಟ್ಟು ಬೂಸ ಎಮ್ಮಿಕೆ ಅಂತ ತಂದಿರೋದು. ಇದಕ್ಕೂ ಸ್ವಲ್ಪ ಇಕ್ತೀರಿ. ಅದನ್ನ ಬರೀ ನೀರು ಇಕ್ಕಿದ್ರೆ ಕುಡಿಯಲ್ಲ, ಗಟ್ಟಿಗೆ ಇದ್ರೆ ಮಾತ್ರ ಕುಡಿದು. ಹಂಗಂತ ಬರೀ ಹಿಂಡಿ ಗಟ್ಟಿಗೆ ಮಾಡಿಕ್ಕಿದ್ರು ತಿನ್ನಲ್ಲ, ಅದಕ್ಕೆ ಮೂತಿ ಕಂಟು ಕುಡ್ದು ಹಂಗಿರ್ಬೇಕು. ಕುರಿಗಳು ಹೆಂಗಿದ್ರು ತಿಂತಾವೆ, ಇನ್ನು ಮ್ಯಾಕಿಗಳು ಸ್ವಲ್ಪ ಶೀಲ್ ಜಾಸ್ತಿ. ಓಕೆ, ನಾನು ಎಂಜಲ್ ಮಾಡಿಕೊಟ್ರೆ ಏನೂ ತಿನ್ನಲ್ಲ.
ಚಕ್ಲಿ ಆಗಲಿ ಏನಾದರೂ ಕೊಡೋಕೆ ಹೋದರೆ ಎಂಜಲಿದ್ರೆ ನಮ್ಮ ಕರಿಮ್ನ ತಿನ್ನಲ್ಲ, ಅದು ತಿನ್ನಲ್ಲ. ಹಿಂಗೆ ಬೇರೆ ಸಿಕ್ಕಿದ್ರೆ ತಿಂತಾವಿವ. ಇವಾಗ EMIಗೆ ಸ್ವಲ್ಪ ಕೊಡ್ತೀನಿ ಕರಿಮನ್ಕ. ಆಮೇಲೆ ಅದ್ರ ತಗೆತನಾಗಿ ಇಕ್ಬಿಡ್ತೀನಿ, ಅದೇ ತಿನ್ನಂಥದ್ದು. ಅದಕ್ಕೇನು ತಿನ್ಸೋದೇನಿಲ್ಲ. ಇದಕ್ಕೆ ಎತ್ತೇನು ತಿನ್ನೋಕೆ ಕಷ್ಟ ಅಂದ್ಬಿಟ್ಟು ನಿಲ್ಲಿಕ್ಕಿದ್ರೆ ಇದಕ್ಕೂ ಒಂದ್ರಾಗ ಹಾಕ್ಕೊಟ್ರೆ ತಿಂದಾಗ್ತದೆ. ಇವಾಗ ಬಿದ್ದಂದದಲ್ಲ, ಅದಕ್ಕೆ ತುತ್ತುಗಳು ಮಾಡಿಕೊಡ್ತೀನಿ ತಿಂತದ್ವಿ. ಅದ್ರಾಗೆ ಸ್ವಲ್ಪ ತಂದು ಮರಿಗಳಿಗೆ ಹಾಕ್ತೀನಿ. ಅದ್ರಾಗೆ ತಿಂತದೆ. ಕಾಲುಗಳನೆಲ್ಲ ಇಕ್ಬಿಡ್ತದೆ ತಿನ್ನೋವಾಗ. ಸ್ವಲ್ಪ ಎತ್ತಿ ಸಪ್ರೇಟಾಗಿ ಹಾಕಿ ಇಕ್ಕಿದ್ನಿ, ತಿನ್ಕೊಂತವೆ. ಅವ್ರ ಅಮ್ಮನ ರಜೆತ್ ಖಾಲಿ ಮಾಡಾಕ್ತದೆ. ಆ ಮರಿಗಳಾದ್ರೂ ಸ್ವಲ್ಪ ತಿಂದಂದಿರ್ತದೆ. ಇಂದ ಬರ್ರೆ ನಾ ಇದಾಗ ಇಕ್ಕಿನ ತಿನ್ಕರ್ರಿ. ನೋಡಿ ಮರಿಗಳೇ ತಿಂತಾವೆ, ಅದೇ ತಿನ್ಕೊಂತದೆ. ಅದು ತಿಂದಾಕಿದ್ಮೇಲೆ ಇದಾರು ತಿಂತಾವೆ ಮರಿಗಳು ಬಂದು. ಅದ್ರ ಎಷ್ಟೊತ್ತು ಬಾಯಕ್ಕೆ ಇಕ್ಕಂತದೆ, ಇಲ್ಲಾಂದರೆ. ಇವಾಗ ಇಷ್ಟೇ ಎಷ್ಟಾಯ್ತಲ್ಲ, ಇನ್ನು ಸ್ವಲ್ಪ ಹಿಂಡಿ ಹಾಕ್ಬಿಟ್ಟು ನೀರು ಹಾಕಿ ಇಕ್ತೀನಿ ನಾನು. ನಮ್ಮ ಅಪ್ಪನ ಬೆಳಗ್ಗೆ ಕಟ್ಟಿ ಹಾಕೋವಾಗ ಇಕ್ಬಿಡ್ತಾನೆ. ಕಟ್ಟಿ ಹಾಕೋವಾಗ ಇಕ್ತಾನೆ ಒಂದ್ಸತಿ. ಆಮ್ಯಾಕೆ ಮೇವು ಕಟ್ಟೋದು ಲೇಟ್ ಆಗಿದ್ರಿಂದ ಹಿಂಡಿ ತಿನ್ನಂದು ಸ್ವಲ್ಪ ಹೊತ್ತಿರ್ತಾರೆ. ಚಿಕ್ಕ ಚಿಕ್ಕ ಹಾಕಿರ್ತೀನಿ. ಚೆನ್ನಾಗಿ ಟೇಸ್ಟ್ ಇರ್ತದೆ. ನಾ ಹಿಂಡೆ ಬೇಗ ತಿಂದಾಗ್ತದೆ. ಹಿಂಡೆ ಹಾಕ್ಬಿಟ್ಟು ಇವಾಗ ನೀರು ಹಾಕಿ ಇಕ್ಕಿದ್ದೆ. ನಿಮ್ಗೆ ಬೆಳಗ್ಗೆ ಪಟ್ಕೆ ಇದು ಒಳ್ಳೆಯದು. ಅಷ್ಟು ಉಬ್ಕೊಂತದಲ್ಲ, ಹಂಗೆ ಉಬ್ಕೊಂಡಿರ್ತದೆ. ನೀರು ಕಾದವ ಇಲ್ಲ ನೋಡಬೇಕು. ಆಮೇಲೆ ಕಸಲೆಲ್ಲ ತಳ್ಳಿ ಅಟ್ಟೆ ನೋಕೋದ್ರೆ ನೀರೇ ಕಾದಿರಲ್ಲ. ಸಾಕು, ನಾನು ಅಟ್ಟೆ ನೋಡ್ತಿದ್ದೆ. ಇನ್ನೊಂದು ಸ್ವಲ್ಪ ಸೈದಿಕ್ಬಿಟ್ಟು ಕಸಗಳು ತಳ್ಳಿ ಬರೋಪಡಿಗೆ ಕಾದಿರ್ತವೆ. ಆಮೇಲೆ ಕಟ್ಟಿಂತೀನಿ. ಸ್ವಲ್ಪ ಮಳೆ ಬಿದ್ದಿತ್ತು ನೋಡಿ, ಹೆಂಗೆ ರೌಂಡ್ಗಳಿಕ್ತಾವೆ. ಇದು ಏನೋ ನೆಂದಿಲ್ಲ, ಅಷ್ಟೇನು ಮಳೆ ಬಂದಿಲ್ಲ. 5 ಗಂಟೆ ಆಯಿತು, ಇನ್ನೊಂದು ಅವರ್. ನಮ್ಮಮ್ಮನ ಹಾಲು ಕರಿಕ್ಕೆ ಬತ್ತಾಳೆ. ಇವ್ ನೋಡಿ ಎಲ್ಲಿ ಶೆಟ್ಲುಗಳಾಗ್ಯಾವ. ದುಮ್ಮ ಮಳೆ ಬೀಳ್ತಾರೆ, ಕಿಳಿ ಶೆಟ್ಲಾಗಿರೋದಾ? ನಿನ್ನ ದಾರಿ ಅಲ್ಲಿರೋದು, ಹೋಗಲ್ಗೆ ದುಮ್ಮ, ಅಲ್ಲಿಗೆ ಹೋಗು. ಹಾಂ 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 ಇಲ್ಲೇ ಸರ್ಜೆ ಐತೆ, ಅದ್ರ ಕೆಳಗಡೆ ಬಂದು ಮಳೆ ಬೀಳ್ತದೆ ಅಂತ ಮಲ್ಕೊಂಡೇವಿ. ದುಮ್ಮನ ಅದು ಅಲ್ಲಿ ಸೆಟ್ಲ, ಅದ್ರ ಮಗ್ಳು ಅಲ್ಲಿ ಮರಿಗಳ ಹತ್ರ ಸೆಟ್ಲು. ಬಿದ್ದಾರೆ ಹೋಗ್ಲಿ. ಆ ದುಮ್ಮನ ಇಲ್ಲಿ ಬಂದು ಬಿದ್ದಂಥದ್ದೇ. ಅದು ಇನ್ನೊಂದು ಇಲ್ಲಿ ಬಂದು ಬಿದ್ದಂಥದ್ದು ಕೆಂದದ. ಅದು ಮರಿಗಳಾಕಿರೋದು ಇಲ್ಲಿ ಬಂದುಬಿದಂತ. ಅಷ್ಟೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್ ಬಾಯ್.